ಪರ್ಫಾರ್ಮೆನ್ಸ್ ವರ್ಸಸ್ ಪವರ್ ಪಾಲಿಟಿಕ್ಸ್ ಸಂಬಂಧಪಟ್ಟ ಹಾಗೆ ಹೌ ಡು ಯು ರಿಯಾಕ್ಟ್? ಅಲ್ಲ ನೋಡಿ ರಾಘವ ಸೂರ್ಯ, ಕರ್ನಾಟಕದಲ್ಲಿರತಕ್ಕಂಥದ್ದು ಹೊಸ ಚಿಗುರು ಹಳೆ ಬೇರು. ಸಿದ್ದರಾಮಯ್ಯನವರ ಹಿರಿತನ ಮತ್ತು ಡಿ ಕೆ ಶಿವಕುಮಾರ್ ಅವರ ಜನ್ಜಿ ನಾಯಕರು. ಡಿ ಕೆ ಶಿವಕುಮಾರೇ ಜನ್ಜಿ ನಾಯಕರು, ಅವ್ರಿಗಿನ್ನೂ 62-63 ವರ್ಷ ಯುವಕರು. ಸೊ ನಾವೇನು ಮಾತಾಡ್ತೀವಿ ರಾಜಕೀಯದಲ್ಲಿ 60 ವರ್ಷ ಅಂದರೆ ಯುವಕರಂತಲೇ ಕರೆಯೋದು. ಯಾಕೆಂತಂದರೆ ಓಕೆ, ಸೊ ಹಾಗಾಗಿ ಹೊಸ ಚಿಗುರು ಹಳೆ ಬೇರು ಎರಡನ್ನೂ ಜೊತೆ ಸೇರಿ ಕರ್ನಾಟಕದ 7 ಕೋಟಿ ಶೀರ್ಷಿಕೆ ಕೂಡ ನೋಡಿದ್ರೆ ಅನ್ಕೊಳ್ತೀನಿ. ನೋಡಲಿಲ್ಲ ನಾನು. ಡಿ ಕೆ ಶಿಗೆ ಝಡ್ ಸೆಕ್ಯೂರಿಟಿ ಅಂತ. ಹೌದು, ಜನ್ಜಿ ಅಂದರೆ ಇಡೀ ದಕ್ಷಿಣ. ಮೊನ್ನೆ ಇನ್ನೊಂದು ವಿಚಾರವನ್ನು ಹೇಳ್ತೇನೆ. ಏನು ಕರ್ನಾಟಕ ಸರ್ಕಾರ 7 ಕೋಟಿ ಕನ್ನಡಿಗರ ಪರವಾಗಿ ಕೆಲಸ ಮಾಡ್ತಾ ಇದೆ. ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. 7 ಕೋಟಿ ಕನ್ನಡಿಗರು, ಎಸ್ಪೆಷಲಿ ಯುವಕರನ್ನು, ಕರ್ನಾಟಕ ಮಾತ್ರ ಅಂತಲ್ಲ, ಎಸ್ಪೆಷಲಿ ಎಂಟೈರ್ ದಕ್ಷಿಣ ಕರ್ನಾಟಕ, ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಯುವಕರು ಡಿ ಕೆ ಶಿವಕುಮಾರ್ ಪರವಾಗಿ ನಿಂತಿದ್ದಾರೆ. ಅವರು ಯಾವುದೇ ಕ್ಯಾಂಪೇನ್ಗೆ ಹೋದ್ರು ಎಂಟೈರ್ ದಕ್ಷಿಣ ಕರ್ನಾಟಕದ, ದಕ್ಷಿಣ ಭಾರತದಲ್ಲಿ ಯುವಕರ ಹಿಂದೆ ನಿಮ್ಮ ಹೈಕಮಾಂಡ್ ನಿಂತಿದ್ದಾರಾ ಅನ್ನೋದು ಪ್ರಶ್ನೆ ಆಗ್ಬಿಟ್ಟಿದೆ. ಹೈಕಮಾಂಡ್ ಆಬ್ವಿಯಸ್ ನಿಂತಿದ್ದಾರೆ. ಅವ್ರಿಗೆ ಹೈಕಮಾಂಡ್ ನಿಂತಿರೋದಕ್ಕೋಸ್ಕರ ನಾವು DCM ಆಗಿರ್ತಕ್ಕಂಥದ್ದು. ಓಕೆ, ಸೊ ಇಡೀ ದಕ್ಷಿಣ ಭಾರತದಲ್ಲಿ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರು, ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದ್ರು ಅವರ ಸುತ್ತ ಇರ್ತಕ್ಕಂಥವ್ರು ಜನ್ಜಿ ಯುವಕರೇ ತುಂಬಿರ್ತಾರೆ. ಇವರು ಯಾರು ವಯಸ್ಸಾದವ್ರು ಇರೋದಿಲ್ಲ. ಅಂದ್ರೆ ಮುಂದಿನ ಪೀಳಿಗೆ ಕಾಂಗ್ರೆಸ್ನಲ್ಲಿ ಕರ್ನಾಟಕದ ಜನ್ಜಿ ನಾಯಕ ಡಿ ಕೆ ಶಿವಕುಮಾರ್ ಆಲ್ರೆಡಿ ಇದ್ದಾರೆ. ನೀವು ಒಂದು ಯಾರೋ ಈಗ ಪ್ರಶ್ನೆ ಕೇಳ್ತಿದ್ದೀರಿ, ಜನ್ಜಿ ನಾಯಕ ಯಾರು? ಜನ್ಜಿನ ಯುವಕರನ್ನ ಸೆಳೆಯುವಂತ, ಯುವಕರನ್ನ ಉರಿದುಂಬಿಸಿ ರಾಜಕೀಯ ಪಟುಗಳನ್ನಾಗಿ ಮಾಡ್ತಕ್ಕಂಥ ಚಾಕಚಕ್ಯತೆ ಇರ್ತಕ್ಕಂಥ ಒಂದು ಚಾಣಾಕ್ಷ ರಾಜಕಾರಣಿ ಡಿ ಕೆ ಶಿವಕುಮಾರ್ ಆಲ್ರೆಡಿ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಕರ್ನಾಟಕದಲ್ಲಿ ಆಲ್ರೆಡಿ ಇದೆ ನಮ್ಮಲ್ಲಿ. ಕರ್ನಾಟಕ ನಾವು ತಮಿಳುನಾಡಲ್ಲಿ ಏನು ಮಾತಾಡ್ತಾ ಇದೀವಲ್ಲ, ನಾವು ಜನ್ಜಿ ನಾಯಕರು ಅಂತ ಹೇಳಿ ಆ ನಾಯಕತ್ವದ ಗುಣವನ್ನ ಹೊಂದಿರತಕ್ಕಂಥ ಡಿ ಕೆ ವಿಪರ್ಯಾಸ ಅನ್ನೋದು ರಘುದೊಡ್ಡೇರಿ ಅವರೇ, ಇದಕ್ಕೆ ವಿಪರ್ಯಾಸ ಅಂತ ಹೇಳೋದು ಯಾಕೆ ಅಂತ ಹೇಳಿದ್ರೆ ಅವರ ಆ ಪ್ರಯತ್ನಕ್ಕೆ, ಆ ಶತಾಯಗತಾಯ ಶ್ರಮಕ್ಕೆ ಪಾಪ ತಕ್ಕದಾದಂತ ಬೆಲೆ ಸಿಗ್ತಾ ಇಲ್ವೇನೋ ಅನ್ನುವ ಪ್ರಶ್ನೆ ಇರುತ್ತೆ. ಮುಂದಿನ ಹಂತದಲ್ಲಿ ಏನಂತ ಈಗ ಹೆಂಗಿದೆ ಅಂತ ಗೊತ್ತಾಗ್ತಾ ಇದೆಯಲ್ಲ. ಅವರ ಸಹಪಾಠಿಗಳಲ್ಲ, ಸಾರಿ, ಅವರ ಬಣದ ರಾಜಕೀಯದಲ್ಲಿ ಏನ್ ಹೇಳ್ತಾ ಇದಾರೆ, ಅವರ ಆತ್ಮೀಯರು ಏನ್ ಹೇಳ್ತಾ ಇದಾರೆ, ಏನ್ ಹೇಳ್ತಾ ಇದ್ದಾರೆ ಬಿಡಿ, ನೀವು ಅದನ್ನೆಲ್ಲ ಮಾತಾಡೋ ಹಾಗಿಲ್ಲ. ಈಗ ಯಾಕೆ ಅಂತ ಹೇಳ್ತೀನಿ, ಯಾಕೆ ಕೇಳಿ. ಒಂದ್ ನಿಮಿಷ. ಯು ಆಸ್ಕ್ ಮಿ ಎ ಕ್ವೆಶ್ಚನ್, ಐ ವಾಂಟ್ ಟು ಆನ್ಸರ್ ನೌ. ಯು ಆಸ್ಕ್ ಮಿ ಎ ಕ್ವೆಶ್ಚನ್, ಐ ಹ್ಯಾವ್ ಟು ಆನ್ಸರ್. ಐ ಹ್ಯಾವ್ ಟು ಆನ್ಸರ್. I have to answer for your question. ನಿಮಗೆ ಬಂದಿದ್ಯಾ ಅಂತ ಕೇಳ್ತಾ ಇದ್ದಾರೆ. ಒಂದ್ ನಿಮಿಷ ಶಿವಮೂರ್ತಿ ಅವರು, ಒಂದ್ ನಿಮಿಷ. I have to answer him. ಸಮಯ ಬಂದಾಗ ಮಾತಾಡಿ. ಸ್ವಲ್ಪ ಪ್ರಬುದ್ಧರಾಗಿ ಮಾತಾಡಿ. ಶಿವಮೂರ್ತಿ ಅವರು ನೆಕ್ಸ್ಟ್ ಮಾತಾಡಿ. ಲಘುದೊಡ್ಡೇರಿ ಅವರೇ, ಪ್ಲೀಸ್ ಪ್ರೊವೈಡ್ ಯುವರ್ ಅಟೆನ್ಷನ್ ಹಿಯರ್. ಈಗ ಶುರು ಆಗ್ತಾ ಇದೆ. 1 minute. ಶಿವಮೂರ್ತಿ ಅವರೇ, 1 minute. Your turn will come. You can answer. ಇಲ್ಲ, ಇದು ಇರ್ಲಿ. Okay, let's not deviate the topic for that. ಇನ್ನೊಂದನ್ನು ಹೇಳ್ಬಿಡ್ತಾನೆ. You asked me a question. I have to answer for it. ನಿಮಗೆ ಬಂದಿದ್ಯಾ ಅಂತ ಕೇಳ್ತಾ ಇದ್ರಿ. ಏನು ಮಾಧ್ಯಮದ ಮುಂದೆ ಉತ್ತರ ಕೊಡೋರು ಯಾರ್ರಿ? ಶಿವಗಂಗಾ ಬಸವರಾಜ್ ಯಾರು, ಇಕ್ಬಾಲ್ ಹುಸೇನ್, ಅದನ್ನೇ ಹೇಳ್ತಾ ಇದ್ರು. ನಾನು ಅದನ್ನೇ ಕೇಳ್ತಾ ಇದ್ದೀನಿ. ತಪ್ಪು ಅಂತ ಕೇಳ್ತಾ ಇಲ್ಲ. ಇವತ್ತು ಡಿ ಕೆ ಸುರೇಶ್ ಒಂದ್ ನಿಮಿಷ, ಲೆಟ್ ಮಿ ಕಂಪ್ಲೀಟ್. ಅದಕ್ಕೆ ರಾಜಕೀಯದಲ್ಲಿ ಪೂರ್ತಿ ಕಂಪ್ಲೀಟ್ ಮಾಡಿದ್ರೆ ಗೊತ್ತಾಗುತ್ತೆ ತಪ್ಪ ಸರಿನಾ ಅಂತ. ಡಿ ಕೆ ಸುರೇಶ್ ಅವರು ಹೇಳ್ತಾ ಇದ್ದಾರೆ ಬರೀ ಸನ್ಯಾಸಿ ಪ್ರಶ್ನೆ ಅಲ್ಲ, ಈಗ ರಕ್ತ ಕುದೀತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ತಾಳ್ಮೆಯಿಂದ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಮಾತಾಡ್ತಾ ಇರೋದು. ಹೌದು. ಗಾಟ್ ಇಟ್. ಲೆಟ್ಸ್ ಕಂಟಿನ್ಯೂ ದ ಡಿಬೇಟ್. ಕರೆಕ್ಟ್. ಇದು ನಿಜಕ್ಕೂ ಅಥೆಂಟಿಕ್ ಆಗಿದ್ರೆ ಫೈನ್. ಐ ಅಪ್ರಿಶಿಯೇಟ್ ಯು. ಥ್ಯಾಂಕ್ಸ್ ಫಾರ್ ಯುವರ್ ಫಸ್ಟ್ ಅಗ್ರೆಸಿವ್ ರಿಯಾಕ್ಷನ್. ಥ್ಯಾಂಕ್ ಯು.